ಮದುವೆ ಆದ್ಮೇಲೆ ಒಂದ್ 2 ವರ್ಷ ಅತ್ತೆ ಸೊಸೆದ್ರು ಚೆನ್ನಾಗೇ ಇದ್ರಪ್ಪ ಅವರು. 2 ವರ್ಷಗಳ ನಂತರ ಸಣ್ಣ ಪುಟ್ಟ ತಕರಾರು ಬರೋಕ್ ಶುರು ಆಯ್ತು. ಇದು ಯಾವಾಗ್ಲೂ ಹಾಗೆ, ಜೊತೆಗಿದ್ದ ಹಾಗೆ ಅವರ ಒಳ್ಳೆತನ ಜೊತೆ ಕೆಟ್ಟ ಗುಣಗಳು ಗಮನಕ್ಕೆ ಬರೋಕ್ ಶುರು ಆಗ್ತವೆ. ಜಗಳ ಶುರು ಆಯ್ತು. ಸಣ್ಣ ಸಣ್ಣ ತಪ್ಪುಗಳು ದೊಡ್ಡದಾಗಿ ಶುರು ಆಯ್ತು. ದಿನನಿತ್ಯ ಜಗಳ ಮಾಡೋದೇ ಉದ್ಯೋಗ ಆಯ್ತು ಇಬ್ಬರಿಗೂ. ಮನೆ ಜನರಿಗೆ ಸಾಕಾಗೋಯ್ತು. ದಿನ ಬೆಳಗ್ಗೆ ಆದ್ರೆ ಜಗಳ, ಮಗನ ಹುಚ್ಚಿಡಿಯಂಗಾಯ್ತು. ಆದ ತಾಯಿಗೆ ಸಮಾಧಾನ ಮಾಡೋಕ್ಕಾಗಲ್ಲ, ಹೆಂಡತಿಗೆ ಬುದ್ಧಿ ಹೇಳಕ್ಕಾಗಲ್ಲ. ಸ್ವರ್ಗೋದ ಪಾಪ ಅವ್ರು. ಆಗಿರುವಾಗ ಒಬ್ಬ ಸ್ನೇಹಿತ ಅವನು ಹೇಳ್ದ, ನೋಡೋ, ಈ ಪಕ್ಕದ ಊರಲ್ಲಿ ಒಬ್ರು ಸಾಧಕರಿದ್ದಾರೆ, ಯೋಗಿಗಳಿದ್ದಾರೆ, ಇಂಥ ಸಮಸ್ಯೆಗಳನ್ನು ಸರಿಯಾಗಿ ಪರಿಹರಿಸ್ತಾರೆ ಅವ್ರು, ಹೋಗು ಅಂತ ಹೇಳ್ದ. ಮಾಡೇ ಬಣ್ಣ ಪ್ರಯೋಗ ಅಂತ ಹೇಳಿ ಹೆಂಡತಿನ ಹೆಂಗೋ ಸಮಜಾಯಿಸಿ ಮಾಡಿಕೊಂಡು ಅವ್ರ ಕಡೆ ಕರ್ಕೊಂಡು ಹೋದ. ಅವ್ರ ಮೊದಲ ಮಗನನ್ನು ಕೇಳ್ಕೊಂಡ್ರು, ಏನಾಯ್ತು ಅಂತ ಕೇಳಿದ್ರು. ಈತ ಹೇಳ್ದ, ಅತ್ತೆ ಸೊಸೆ ಜಗಳ ತಡ್ಕೊಳಕ್ಕಾಗಲ್ಲ ಸರ್, ಅಷ್ಟಾಗಿದೆ ಅಂತ ಆತನ ಹೊರಗೆ ಕಳಿಸಿ ಎಲ್ಲ ಹಿರಿಯರು ಹೇಳೋ ಹಾಗೆ ಆಕೆ ಹೇಳಿದ್ರು, ಅಮ್ಮ, ಮುದುಕಿಗೆ ತೊಂದರೆ ಕೊಟ್ರೆ ಒಳ್ಳೇದಲ್ಲಮ್ಮ, ನೀನು ಸಣ್ಣ ವಯಸ್ಸಿನವಳು, ಆಕೆ ನೋಡ್ಕೋಬೇಕಲ್ಲ ಅಂತ ಏನೋ ಒಳ್ಳೆ ಮಾತು ಹೇಳಿದ್ರು. ಬೆಂಕಿ ಆಗ್ಬಿಟ್ಲು ಸೊಸೆ. ಏನ್ರಿ ಇದನ್ನ ಹೇಳೋಕೆ ನಾನು ಕರೆಸಿದ್ರೆ ನೀವು? ನನಗೆ ಗೊತ್ತು, ನೀವೆಲ್ಲ ಸೇರಿ ಸಂಚು ಮಾಡಿದ್ದೀರಿ, ಬರೀ ನನಗೆ ಬುದ್ಧಿ ಹೇಳ್ತೀರಿ, ನೀವು ಆ ಮುದುಕಿಗೆ ಏನು ಹೇಳಲ್ವಾ ನೀವು ಅಂತ ಜೋರು ಮಾಡಿದ್ಲು. ಆಗ ಯೋಗಿಗಳು ಹೇಳಿದಂತ, ಅಮ್ಮ ಕೋಪ ಮಾಡ್ಕೋಬೇಡ, ಇದು ಒಂದು ಸಲಹೆ, ಇನ್ನೊಂದು ಸಲಹೆ ಬೇರೆ ಇದೆ ನನಗೆ. ಮೊದಲಿಂದ ಇಷ್ಟ ಆಗ್ತಿದ್ರೆ 2ನೇ ದಿನ ಖಂಡಿತ ಇಷ್ಟ ಆಗತ್ತೆ. ಅದು ಏನದು ಅಂತ ಹುಬ್ಬೇರಿಸಿದ್ಲಕ್ಕೆ. ಆಕೆ ಗುಟ್ಟಾಗಿ ಹೇಳೋಂಗೆ ಹೇಳಿದ್ರು, ಅಮ್ಮ, ನಿನಗಿರೋ ಅತ್ತೆ ತೊಂದರೆ ತಾನೆ? ಹೌದು. ಆಕೆ ಇಲ್ದಿದ್ರೆ ಆಯ್ತಲ್ಲ ಅಂದ್ಲು. ಇಲ್ದೇವ್ರಾಕೆ ನಮ್ಮಲ್ಲೇ ಇದ್ದಾಳಲ್ಲ ಆಕೆ, ಏನಾಗ್ಬೇಕು ಆಕೆಗೆ ಅಂತ ಪ್ರಶ್ನೆ ಕೇಳಿದ್ಲು ಸೊಸೆ. ನೋಡಮ್ಮ, ನನ್ನ ಹತ್ರ ಒಂದು ವಿಶೇಷ ಇದೆ, ಸರಿಯಾಗಿ ಕೇಳಿಸ್ಕೊ. ಅದೊಂದು ವಿಷ ನಿನಗೆ ಕೊಡ್ತೇನೆ. ಅದನ್ನ ದಿನ ಅರ್ಧ ಚಮಚ ಹಾಲಲ್ಲಿ ಹಾಕಿ ಕೊಡ್ಬೇಕು. ಅದು ವಿಶೇಷ ವಿಷ ಅಂತ ಹೇಳಿದ್ನಲ್ಲ, ಯಾಕೆ ಗೊತ್ತಾ? ವಿಷ ತಗೊಂಡ ತಕ್ಷಣ ಮುದುಕಿ ಸತ್ತೋಗ್ಬಿಟ್ರೆ ಅಪವಾದ ನಿನ್ನ ಮೇಲೆ ಬರುತ್ತೆ. ಇದು ನಿಧಾನವಾದಂಥ ವಿಷ. ಸ್ವಲ್ಪ ಆಗಿ 1 ವರ್ಷ ಆಗೋದ್ರೊಳಗೆ ಆಕೆ ಸತ್ತು ಹೋಗ್ತಾಳೆ. ಅದಕ್ಕಿಂತ ವಿಶೇಷ ಅಂದ್ರೆ ಅದು ವಿಷ ಅಂತ ಯಾರಿಗೂ ಗೊತ್ತಾಗಲ್ಲ, ಯಾವ ವೈದ್ಯನಿಗೂ ಗೊತ್ತಾಗಲ್ಲ, ಪತ್ತೆ ಮಾಡೋ ಸಾಧ್ಯ ಇಲ್ಲ, ಇನ್ಮೇಲೆ ಸಂಶಯ ಬರಲ್ಲ. ಆದ್ರೆ ಒಂದು ಕಂಡೀಷನ್, ಈ ವಿಷ ಹಾಕುವಾಗ ಆಕೆ ಜೋಡಿ ಜಗಳಾಡ್ಬೇಡ. ಆಕೆ ಜಗಳಾಡಿದ್ರೆ ನೀನು ತಾಳ್ಮೆ ನಗ್ನಗ್ತಾ ಇರು. ಆಕೆಗೆ ಏನು ಇಷ್ಟನೋ ಅದು ಮಾಡಿಕೊಡು. ಇರೋದೇ 1 ವರ್ಷ ತಾನೇ, ಆಕೆ 2 ದಿವಸ ಇರ್ತಾಳೆ. ಮತ್ತೆ ಇನ್ನೊಂದು, ನೀ ಜಗಳಾಡ್ತಾ ಇದ್ದ ಮುದುಕಿ ಸತ್ತು ಹೋದ್ರೆ, ಸೊಸೆ ತೊಂದರೆ ಕೊಟ್ಲು ಒಂದು ಮುದುಕಿ ಸತ್ತು ಹೋದ್ರು ಅಂತಾಳೆ. 1 ವರ್ಷ ಚೆನ್ನಾಗಿ ಪ್ರೀತಿ ನಡ್ಸ್ಕೊಂಡು ಹೋಗ್ಬಿಡಕೆನ ಜನ ಅಂತಾರೆ, ಪಾಪ ಇಷ್ಟು ಪ್ರೀತಿ ತೋರಿಸಿದ ಮುದುಕಿ ಸತ್ತೋಯ್ತು ಅಂತಾರೆ, ನಿನ್ ಮೇಲೆ ಆಪಾದನೆ ಬರಲ್ಲ, ತುಂಬಾ ಪ್ರೀತಿ ತೋರಿಸೋ ಅಂದು. ಆಯ್ತು, ನಕ್ಕೊಂಡು ಬಂದ್ಲಕ್ಕೆ. ಅತ್ತೆ ಮೇಲೆ ತುಂಬಾ ಪ್ರೀತಿ ತೋರಿಸೋದು ಇರ್ಲಿಲ್ಲ, ತೋರ್ಸ್ಕೊಂಡ್ಕೊದ್ಲು. ಆಕೆ ಹೇಳ್ದಂಗೆ ಆಕೆ ಏನ್ ಕೇಳ್ತಾಳೋ ಮಾಡೋದು. ಅತ್ತೆ, ನೀವು ಕೂತ್ಕೊಳ್ಳಿ, ಮಾಡಬೇಡಿ, ನಾ ಮಾಡ್ತೀನಿ, ಕೂತ್ಕೊಳ್ಳಿ, ನಿಮ್ಗೇನು ತಿಂಡಿ ಬೇಕು ಹೇಳಿ ಮಾಡ್ಕೊಡ್ತೀನಿ. ಔಷಧಿ ಹಾಕೋದು ಮರಿಲಿಲ್ಲ, ವಿಷ ಹಾಕೋದು ಮರಿಲಿಲ್ಲ. ದಿನ ಅತ್ತೆಗೆ ಅನ್ಸೋಕ್ ಶುರು ಆಯ್ತು. ಮೊದಲು ಆಶ್ಚರ್ಯ ಆಯ್ತು, ನಾಟಕ ಮಾಡ್ತಾಳೆ ಇವಳು ಅನಿಸ್ತು. ಆಮೇಲೆ ಪ್ರೀತಿ ಬಂತು. ಪಾಪ ತನಗೋಸ್ಕರ ಎಷ್ಟೆಲ್ಲ ಮಾಡ್ತದೆ ಹುಡುಗಿ, ಇದು ನಾನೇ ಹೊರಟಾಗಿ ನಡ್ಕೋತೀನಲ್ಲ ಅಂತ ಆಕೆನೋ ಪ್ರೀತಿ ತೋರ್ಸೋಕ್ ಶುರು ಮಾಡಿದ್ರು. ಒಂದು 6 ತಿಂಗಳಾಗೋದ್ರೊಳಗೆ ಇಬ್ರು ಒಬ್ಬರನ್ನೊಬ್ಬರನ್ನ ಎಷ್ಟು ಪ್ರೀತಿ ಮಾಡೋಕ್ ಶುರು ಮಾಡಿದ್ರು ಅಂದ್ರೆ ಬಿಟ್ಟಿರೋಕ್ಕಾಗಲ್ಲ. ಅತ್ತೆ ಸೊಸೆ ಅಂತ ಹೇಳ್ಬೇಕು ಮಂದಿಗೆ, ತಾಯಿ ಮಗಳಿದ್ದಂಗಿದ್ರು. ಒಂದ್ ದಿವಸ ಸೊಸೆ ಆ ಯೋಗಿ ಕೆಳಗಡೆ ಬಂದ್ಲು, ಕಾಲಿಗೆ ಬಿದ್ಲು, ಘೋ ಅಂತ ಹತ್ಬಿಟ್ಲು. ಏನಾಯ್ತಮ್ಮ, ಅತ್ತೆಗೇನಾಯ್ತು ಅಂತ ಕೇಳಿದ್ರು. ಆಕೆಯಲ್ಲಿ, ಸ್ವಾಮಿ, ನಮ್ಮ ಅತ್ತೆ ದೇವರಂಥವ್ರು, ನಾನ್ ತಿಳ್ಕೊಳ್ಳಾರ್ದೆ ಜಗಳಾಡ್ತಿದ್ದೆ, ಇಷ್ಟು ದಿವಸ ವಿಷ ಹಾಕ್ಬಿಟ್ಟಿದ್ದೇನೆ, ಆದ್ರೂ ಸಾಯೋದು ಬೇಡ ಸ್ವಾಮಿ, ಅದಕ್ಕೇನಾದ್ರೂ ಬೇರೆ ಔಷಧಿ ಇದ್ದರೆ ಕೊಡಿ ಬದುಕಿಸೋ ಅಂತದ್ದು ಅಂತ ಹತ್ಲು. ಯೋಗಿಗಳು ಹೇಳಿದ್ರಂತೆ, ಚಿಂತೆ ಮಾಡಬೇಡಮ್ಮ, ನಾ ಕೊಟ್ಟದ್ ವಿಷ ಅಲ್ಲ, ಪುಡಿ ಸಕ್ಕರೆ ಕೊಟ್ಟದ್ದು. ಅದು ಆಕೆ ಕೃಷ ಅಲ್ಲ, ಅದು ನಿನ್ನ ಹೃದಯದ ವಿಷ ತೆಗೆಯುವಂತ ಔಷಧಿ ನಾನು ಕೊಟ್ಟದ್ದು ಅಂತ ಹೇಳಿದ್ರಂತೆ. ಅತ್ತೆ ಸೊಸೆ ತಾಯಿ ಮಗಳಂಗೆ ಚೆನ್ನಾಗಿ ಬದುಕಿದ್ರು. ನಾವು ಹಾಗೆ ಅಲ್ವಾ ಸ್ವಾಮಿ? ಮತ್ತೊಬ್ಬರ ತಪ್ಪುಗಳನ್ನು ನೋಡ್ತಾ ಹೋದ್ರೆ ಮನಸ್ಸು ಕೆಟ್ಟು ಹೋಗ್ತದೆ. ಬದಲಾಗಿ ಅವ್ರು ಇರುವಂತ 4 ಒಳ್ಳೆ ಗುಣಗಳನ್ನು ನೆನೆಸ್ತಾ ಹೋದ್ರೆ ಬದುಕ ಸುಂದರ ಆಗ್ತದೆ, ಮನಸ್ಸಿನಲ್ಲಿರೋ ವಿಷ ಕಳೆದು ಹೋಗ್ತದೆ. ಹಾಗಾದ್ರೆ ನಮ್ಮ ಸಂಬಂಧಗಳು ತುಂಬಾ ಗಟ್ಟಿ ಆಗ್ತದೆ, ಜಗತ್ತಿನಲ್ಲಿ ಪ್ರೀತಿ ನೆಲೆ ಆಗ್ತದೆ.